ಮಾಲೀಕರ ಸಂಘದ ವತಿಯಿಂದ ಮಾಡಿದ್ದೀವಿ. ಬೆಲ್ಲ ಕೆಮಿಕಲ್ಸ್ ಆಗಲಿ ಮತ್ತು ವಿತೌಟ್ ಕೆಮಿಕಲ್ಸ್ ಆಗಲಿ, ಆರ್ಗ್ಯಾನಿಕ್ಸ್ ಆಗಲಿ ಯಾವುದು ಸೊ ಅನ್ನೋದು, ಪೌಡ್ರಸ್ ಆಗಲಿ, ಎಷ್ಟು ವೆರೈಟೀಸ್ ಮಂಡ್ಯದಲ್ಲಿ ಬೆಲ್ಲ ಇದೆ. ಸೊ ಎಲ್ಲ ಯೂನಿಟ್ ಅವರು, ಆಲೆ ಮನೆಯವರು ಸೇರಿಕೊಂಡು ಮಾಡಿರುವಂಥದ್ದು ಇದು. ಅಂದರೆ ಯಾವ್ಯಾವ ಥರದ ಬೆಲ್ಲ ಸಿಗುತ್ತೆ, ಅದರಲ್ಲಿ ನಮಗೆ ಕೆಮಿಕಲ್ ಯಾವುದು, ವಿತೌಟ್ ಕೆಮಿಕಲ್ ಯಾವುದು ಅಂತ ಕನ್ಫ್ಯೂಸ್ ಇರುತ್ತೆ. ಸೊ ಇಂಥ ವೇದಿಕೆಯಲ್ಲಿ ನಾವು ಪ್ರತಿ ಎಲ್ಲ ಕಡೆಯೂ ಈ ಥರ ಸ್ಟಾಲ್ ಮಾಡಿ ಈ ಥರ ಒಂದು ಡಿಸೈನ್ ಮಾಡ್ತೀವಿ. ಡಿಸೈನ್ ಮಾಡಿ ನಮಗೆ ವಿತೌಟ್ ಕೆಮಿಕಲ್ ಬೆಲ್ಲ ಅಂತ ನೇರವಾಗಿ ಗ್ರಾಹಕರಿಗೆ ಗೊತ್ತಾಗುತ್ತೆ. ಮತ್ತು ನಮಗೆ ನೇರವಾಗಿ ಗ್ರಾಹಕರಿಗೆ ರೀಚ್ ಆಗಲಿಕ್ಕೆ, ಅಂದರೆ ಇವಾಗ ಮಧ್ಯವರ್ತಿಗಳು ಯಾರೂ ಇಲ್ಲದೇ ಬೆಲ್ಲನ ನಾವು ನೇರವಾಗಿ ಕೊಡಲಿಕ್ಕೂ ಕೂಡ ಒಂದು ಸಪೋರ್ಟ್ ಆಗುತ್ತೆ ಅಂಥೇಳಿ ನಾವು ಈ ಥರದ್ದೊಂದು ಸ್ಟಾಲ್ನ ಮಾಡಿದ್ದೀವಿ. ನನ್ನ ಹೆಸರು ಬಂದುಬಿಟ್ಟು ಚೇತನ್ ಕುಮಾರ್ ಕಮ್ತೆ ಅಂತ. ನಾನು ಬಂದಿರೋದು ಮಗ್ಗೆಮನೆ ಫುಡ್ಸ್ LLP ಕಂಪ್ನಿಯಿಂದ. ನಮ್ಮ ಕಂಪ್ನಿಯಲ್ಲಿ ಬಂದುಬಿಟ್ಟು ನಮ್ಮದು ಆಲ್ರೆಡಿ 1000 ಕೌಸ್ ಇದೆ, ಫಾರ್ಮ್ ಡೈರಿ ಇದೆ. ಅದೇ ಫಾರ್ಮ್ ಡೈರಿಯಿಂದ ಏನು ಹಾಲು ಬರುತ್ತಲ್ಲ, ಅದೇ ಫ್ರೆಶ್ ಮಿಲ್ಕಿಂದ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಆ ಪ್ರೊಸೆಸಿಂಗ್ ಯೂನಿಟ್ಗೆ ಬಂದು ನಾವು ಮಿಲ್ಕ್ ಸ್ಟ್ಯಾಂಡರ್ಡೈಸೇಷನ್ ಮಾಡ್ತೀವಿ. ಮಿಲ್ಕ್ ಆಗಲಿ, ಗೀ ಆಗಲಿ, ಪನ್ನೀರ್ ಆಗಲಿ, ಇದು ಬಂದುಬಿಟ್ಟು ಪ್ರೀಮಿಯಮ್ ಮಿಲ್ಕು ಪಾಶ್ಚರೈಸೇಷನ್, ಹೋಮೋಲೈಸೇಷನ್ ಮಾಡಿ ಏನೇನು ಮಿಲ್ಕ್ ಪ್ರಾಡಕ್ಟ್ ಬಂದುಬಿಟ್ಟು 7 to 8 ಟೈಪ್ಸ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ. ಲೆಸ್ ಆಗಿರ್ಬೋದು, ಬಟರ್ ಮಿಲ್ಕ್ ಆಗಿರ್ಬೋದು, ಎಲ್ಲ ಪ್ರೊಸೆಸಿಂಗ್ ಆಗಿ ಡಿಸ್ಪ್ಯಾಚ್ ಆಗಿ ಮಾರ್ಕೆಟಿಗೆ ಬಿಡ್ತೀವಿ. ಎಲ್ಲ ಹೈಲಿ ಕ್ವಾಲಿಟಿ ಇರುತ್ತೆ, ವಿತ್ ಹೈಲಿ ಫ್ಲೇವರು, ಟೇಸ್ಟು ಎಲ್ಲ ಏನೇನು ನಮ್ಮ ಸ್ಟ್ಯಾಂಡರ್ಡು FSSAI ರೂಲ್ಸ್ ಪ್ರಕಾರ ಏನು ಹೋಗ್ತೀವಿ ಎಲ್ಲ ಅದ್ರ ಸ್ಟ್ಯಾಂಡರ್ಡ್ ಪ್ರಕಾರ ಇರುತ್ತೆ. ನಮಸ್ತೆ, ಮಂಜುನಾಥ್ ಅಂತ, ಮಾರ್ಕೆಟಿಂಗ್ ಮ್ಯಾನೇಜರ್, SLV ಟೈಲ್ಸ್ ಪ್ರೈವೇಟ್ ಲಿಮಿಟೆಡು. ಇದು ಕೋಲಾರ ಟಮ್ಕಾ ಇಂಡಸ್ಟ್ರಿ ಬೇತ್ಮಂಗಲ ರೋಡಲ್ಲಿದೆ ಫ್ಯಾಕ್ಟ್ರಿ ನಮ್ಮದು. ಇದಕ್ಕೆ MD ಬಂದು K ಜನಾರ್ದನ್ ಅಂತ. ಇದು ನಮ್ಮ ಕೋಲಾರ ಟಮ್ಕಾ ಇಂಡಸ್ಟ್ರಿನಲ್ಲಿರುವಂಥದ್ದು ಇಂಡಸ್ಟ್ರಿ. SLV ಟೈಲ್ಸು ಆಲ್ಬಸ್ ಅನ್ನೋ ಬ್ರ್ಯಾಂಡ್ ಇದು. ಆ್ಯಕ್ಚುಲಿ ಇದು ನಮ್ಮ ಫ್ಯಾಕ್ಟ್ರಿ ಸೆಕ್ಷರು. ಹೊಸಕೋಟೆಯಲ್ಲಿ ಆಫೀಸ್ ಇದೆ, ಕಾಂತಿ ಶ್ರೀ ಸ್ಟಾಲ್ ಪಕ್ಕದಲ್ಲಿ. ಹಾಗೇನು ನಮ್ಮದು ಪೇವರ್ಸಲ್ಲಿ ಎಲ್ಲ ಕಾಂಕ್ರೀಟ್ ಐಟಮ್ಸ್ ನಮ್ಮದು. ಅದರಲ್ಲಿ ಪೇವರ್ಸ್ ಅನ್ನೋದು ಶಾರ್ಟ್ ಬ್ರೆಸ್ಟೆಡ್ ಅನ್ನೋದು ಈಗ ತುಂಬ ಲೇಟೆಸ್ಟ್ ಆಗಿದೆ. ಈ ಥರ ಬರುತ್ತೆ. ಅದರಲ್ಲೇ ಇದು ಗ್ರ್ಯಾನ್ಯುಯಲ್ ಫಿನಿಶ್ ಅಂತ ಒಂಥರ ರಫ್ ಫಿನಿಶ್ ಇರುತ್ತೆ ಅದರಲ್ಲಿ. ಅದು ಬಿಟ್ಟು ನೆಕ್ಸ್ಟು ರಬ್ಬರ್ ಮೋಲ್ಡ್ ಅಂತ ಬರುತ್ತೆ, ಸ್ವಲ್ಪ ಸಾಫ್ಟ್ನೆಸ್ಸು, ಶೈನಿಶ್ನೆಸ್ ಎಲ್ಲ ಈ ಥರ ಬರುತ್ತೆ. ಇದರಲ್ಲಿ ಗ್ರಾಸ್ ಪೇವರ್ಸ್ ಅನ್ನೋದು ಇದೆ. ಅದರಲ್ಲಿ ಮತ್ತು ನಾರ್ಮಲ್ ಟೈಲ್ಸ್ ನಾವು ಪಾರ್ಕಿಂಗ್ ಆಗ್ತೀವೋ ಮನೆ ಹತ್ರ, ಆ ಥರ ಪೇವರ್ಸು ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ನಮಗೆ ಲೇಔಟ್ಗೆ ಆರ್ಟಿಕಲ್ಸ್ ಬೇಕಾಗುತ್ತೆ. ಲೇಔಟ್ ಆರ್ಟಿಕಲ್ಸಲ್ಲಿ ಕರ್ಬ್ ಯೂಸ್ ಮಾಡ್ತಾರೆ, ಸಾಸೋಡ್ರೈನ್ ಯೂಸ್ ಮಾಡ್ತಾರೆ, ಪಾರ್ಕಿಂಗು ಯೂಸ್ ಮಾಡ್ತಾರೆ. ಇದರಲ್ಲಿ ರಬ್ಬರ್ ಮೋಲ್ಡು, ಗ್ರ್ಯಾನ್ಯುಯಲ್ ಅನ್ನೋದು ಬರುತ್ತೆ. ಗ್ರ್ಯಾನ್ಯುಯಲಲ್ಲಿ ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ನಿಮಗೆ ರಫ್ ಫಿನಿಶ್ ಇರುತ್ತೆ. ರಬ್ಬರ್ ಮೋಲ್ಡಲ್ಲಿ ನಿಮಗೆ ಸ್ಮೂತ್ ಫಿನಿಶ್ ಬರುತ್ತೆ. ಮತ್ತು ನಿಮಗೆ ಡ್ರೈ ಸ್ಲ್ಯಾಬ್ಸು, ಚೇಂಬರ್ ಕವರ್ಸು, ಕಾಂಪೌಂಡ್ ವಾಲು, ಮಾರ್ಕಿಂಗ್ ಪೋಲ್ಸು, ಮಾರ್ಕಿಂಗ್ ಸೈಡ್ಸು, ಲೆಫ್ಟ್ ಆ್ಯಂಡ್ ರೈಟು ಪೋಲ್ಸ್ ಸಿಗುತ್ತೆ. ಫ್ಲಾಗ್ ಸಿಗುತ್ತೆ ನಿಮಗೆ, ವಾಕಿಂಗ್ ಚೇರ್ ಸಿಗುತ್ತೆ. ಅಗೇನ್ ನಾವು ಕೊಟ್ಟಿರೋಂಥ ಕಂಪ್ನೀಸ್ ಲಿಸ್ಟ್ ಇರುತ್ತೆ ಇದರಲ್ಲಿ.
ನಮ್ಮದು ಬಂದು ಬಾರ್ನ್ ಮಿಲ್ಲೆಟ್ ಅಂತ ಕಂಪ್ನಿ. ಇದು ಬಂದು ಸುಂಕದಕಟ್ಟೆಯಲ್ಲಿ ಲೊಕೇಟ್ ಆಗಿದೆ. ಇದೊಂದು ಫ್ಯಾಕ್ಟ್ರಿ. ಇದು ಯೂಶ್ವಲಿ ನಾವಿಲ್ಲಿ ಸ್ವೀಟ್ಸ್ ಮತ್ತು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತೀವಿ. ದಟ್ ಈಸ್ ಯೂಶ್ವಲಿ ಮೇಡ್ ಆಫ್ ಸಿರಿಧಾನ್ಯ ಅಂದರೆ ಮಿಲೆಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಶುಗರು, ಪಾಮ್ ಆಯಿಲು ಮತ್ತು ಮೈದಾ ಇದನ್ನೆಲ್ಲ ಯಾವುದು ಯೂಸ್ ಮಾಡ್ತಾ ಇಲ್ಲ. ಇದು ಹೆಲ್ದಿ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಸ್ನ್ಯಾಕ್ಸ್ ತಯಾರಿ ಮಾಡ್ತಾಯಿದ್ದೀವಿ. ಮತ್ತು ಇದರಲ್ಲಿ ಒಂದು 6 ಟೈಪ್ಸ್ ಆಫ್ ಲಡ್ಡು ಸಿಗುತ್ತೆ. ಒಂದು ಮಿಲೆಟ್ಸ್ ಲಡ್ಡು ಅಂತ, ಅದು ಕೋಡೋ ಮಿಲೆಟ್ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಇನ್ನೂ ಒಂದು ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು ಅಂತ, ಅದರೊಳಗೆ ಅಗಸೆ ಬೀಜ ಮತ್ತು ಎಳ್ಳು ಸೆಸಮೆ ಸೀಡ್ಸ್ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಮತ್ತು ವೀಟ್ ಲಡ್ಡು ಅಂದರೆ ಗೋಧಿಲಿ ಮಾಡ್ತಾ ಇರೋದು. ಮತ್ತು ಇನ್ನೂ ಒಂದು ಜೋವಾರ್ ಪೀನಟ್ ಲಡ್ಡು ಅಂತ. ಜೋವಾರ್ ಪೀನಟ್ ಲಡ್ಡುವಲ್ಲಿ ಜೋಳ ಮತ್ತು ಕಡಲೆಕಾಯಿ ಬೀಜ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನೂ ಒಂದು ಬೂಂದಿ ಲಡ್ಡು ಅಂತ. ಬೂಂದಿ ಲಡ್ಡು ಅಂದರೆ ನೀವೆಲ್ಲರೂ ತಿಂದಿರ್ತೀರ, ಯೂಶ್ವಲಿ ಮೇಡ್ ಅಪ್ ಆಫ್ ಶುಗರ್. ಬಟ್ ನಾವು ಮಾಡ್ತಾ ಇರೋದು ಜಾಗ್ರಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ಒಂದು ಮೈಸೂರು ಪಾಕು ಅಷ್ಟೇ ನಾವು ಬೆಲ್ಲ ಯೂಸ್ ಮಾಡಿಕೊಂಡು ಮೈಸೂರು ಪಾಕ್ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ನೆಕ್ಸ್ಟು ಮಿಕ್ಸ್ಚರ್ಸಲ್ಲಿ ನಾವು 4 ಟೈಪ್ಸ್ ಆಫ್ ಮಿಕ್ಸ್ಚರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಫಸ್ಟ್ ಒಂದು ರಾಗಿ ಪಾಪ್ಸ್ ಅಂತ. ರಾಗಿ ಪಾಪ್ಸಲ್ಲಿ ನಾವು ಯೂಶ್ವಲಿ ರಾಗಿಲಿ ನಾವು ಅದು ಎಕ್ಸ್ಟ್ರೂಡ್ ಮಾಡಿಕೊಂಡು ಈ ಮಿಕ್ಸ್ಚರ್ ಮಾಡ್ತಾ ಇರೋದು. ಮಿನಿಮಮ್ ಆಯಿಲ್, ಲೆಸ್ ಆಯಿಲ್ ಆ್ಯಂಡ್ ಲಾಟ್ ಆಫ್ ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡಿದ್ದೀವಿ ಇದರೊಳಗೆ ಈ ಮಿಕ್ಸ್ಚರಲ್ಲಿ. ಇನ್ನೂ ಒಂದು ಖಾರ ಬೂಂದಿ. ನೀವೆಲ್ಲರೂ ತಿಂದಿರ್ತೀರ ಖಾರ ಬೂಂದಿ. ಬಟ್ ನಮ್ಮ ಖಾರ ಬೂಂದಿ ಏನು ಸ್ಪೆಷಾಲಿಟಿ ಇದೆ ಅಂದರೆ ನಾವು ಕೋಡೋ ಮಿಲೆಟ್ ಯೂಸ್ ಮಾಡ್ತೀವಿ ಖಾರ ಬೂಂದಿಯಲ್ಲಿ. ಬಟ್ ಇದು ಡೀಪ್ ಫ್ರೈಡು. ನಾವು ಇದನ್ನು ಆಯಿಲರು ಮಾಡ್ತೀವಿ. ಅಂದರೆ ನಾವು ಇದರಿಂದ ಬೂಂದಿ ಮಾಡ್ಕೊಂಡಾದ್ಮೇಲೆ ಅದರೊಳಗೆ ಏನು ಎಕ್ಸ್ಟ್ರಾ ಆಯಿಲ್ ಇರುತ್ತೆ ಅದನ್ನು ಆಯಿಲ್ ಮೆಷಿನ್ ಇರುತ್ತೆ ನಮ್ಮ ಹತ್ರ. ಆ ಮೆಷಿನಲ್ಲಿ ಹಾಕಿ ಆ ಎಕ್ಸೆಸ್ ಆಯಿಲ್ನ ನಾವು ತೆಗಿತೀವಿ ಆಯಿಲರಲ್ಲಿ ಹಾಕಿ. ಸೊ ಖಾರ ಬೂಂದಿ ಹೀಗೆ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೂ ಬಂದು ಜೋವಾರ್ ಮತ್ತು ಮಿಲೆಟ್ ಪಾಪ್ಸ್ ಅಂತ. ಅದರೊಳಗೆ ಜೋವಾರು ಮತ್ತು ರಾಗಿ 2 ಪಾಪ್ಸ್ ರೆಡಿ ಮಾಡ್ತೀವಿ. ಅಂದರೆ ರೌಂಡಾಗಿ ಪಾಪ್ಸ್ ಇರುತ್ತೆ ಅದೆರಡರಲ್ಲಿ, ಅದನ್ನು ಯೂಸ್ ಮಾಡಿಕೊಂಡು ಮಿಕ್ಸ್ಚರ್ ಮಾಡಿದ್ದೀವಿ. ಇದು ಮತ್ತು ರಾಗಿ ಪಾಪ್ಸು ಡಯಾಬಿಟಿಸ್ ಫ್ರೆಂಡ್ಲಿ. ಇವನ್ ಡಯಾಬಿಟೀಸ್ ಇರೋರು, ಮಕ್ಕಳು ಎಲ್ಲರೂ, ಇವನ್ ಆಲ್ ಏಜ್ ಪೀಪಲ್ ಕ್ಯಾನ್ ಯೂಸ್ ದಿಸ್ ಮಿಕ್ಸ್ಚರ್ ಬಿಕಾಸ್ ಆಫ್ ಲೆಸ್ ಆಯಿಲ್ ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ದಿ ಆಲ್ಸೋ. ಆಮೇಲೆ ಮಕ್ಕಳು ಈ ನಡುವೆ ಈ ರಾಗಿ, ಈ ಜೋಳ ಎಲ್ಲ ತಿನ್ನೋದೆಲ್ಲ ಕಡಿಮೆ. ನಾವು ಈ ಥರ ಫೀಡ್ ಮಾಡಿದ್ರೆ ತಿಂತಾರೆ ಅವರು ಮಕ್ಕಳು, ಬೇಡ ಅಂತ ಹೇಳಲ್ಲ. ಯಾಕಂದರೆ ಚಿಪ್ಸ್ ಬದಲೇ ನಾವು ಇದನ್ನು ಯೂಸ್ ಮಾಡಿ ಕೊಡ್ಬೋದು. ಚಿಪ್ಸ್ ಈಸ್ ಯೂಶ್ವಲಿ ಮೇಡ್ ಅಪ್ ಆಫ್ ಮೈದಾ ಆರ್ ಎಲ್ಸ್ ಡೀಪ್ ಫ್ರೈಡ್ ಆರ್ ಎಲ್ಸ್ ಪೊಟ್ಯಾಟೊ. ಇದಿಷ್ಟೇ. ಇದ್ರ ಆಲ್ಟರ್ನೇಟಿವು ನಾವು ಈ ಮಿಕ್ಸ್ಚರ್ಸ್ ರೆಡಿ ಮಾಡಿದ್ದೀವಿ. ಇನ್ನೂ ಒಂದು ಜೋವಾರ್ ಮಖಾನ ಮಿಕ್ಸ್ಚರ್ ಅಂತ. ಈ ಜೋವಾರ್ ಮಖಾನ ಮಿಕ್ಸ್ಚರಲ್ಲಿ ಜೋಳ ಮತ್ತು ಮಖಾನ ಯೂಸ್ ಮಾಡ್ಕೊಂಡು ಒಂದು ಮಿಕ್ಸ್ಚರ್ ರೆಡಿ ಮಾಡಿದ್ದೀವಿ. ಇಟ್ಸ್ ಟೂ ಗುಡ್ ಆ್ಯಕ್ಚುಲಿ. ಎಲ್ಲನೂ ತುಂಬ ಚೆನ್ನಾಗಿದೆ. ಮತ್ತು ಪ್ರೀ ಮಿಕ್ಸಸ್ಸು ಇದೆ ನಮ್ಮ ಹತ್ರ. ಪ್ರೀ ಮಿಕ್ಸಸಲ್ಲಿ ನಾವು ಉಪ್ಮಾ ಪ್ರೀ ಮಿಕ್ಸ್ ಮಾಡ್ತಾಯಿದ್ದೀವಿ, ಗೊಜ್ಜವಲಕ್ಕಿ ಮಾಡ್ತಾಯಿದ್ದೀವಿ, ಆಮೇಲೆ ನವಧಾನ್ಯ ದೋಸಾ ಮಿಕ್ಸ್ ಇದೆ. ದೆನ್ ವಿ ಹ್ಯಾವ್ ಅ ಪೋಹಾ ಇಂಡೋರಿ ಪೋಹಾ ಮಿಕ್ಸ್. ದಿಸ್ ಟೈಪ್ ಆಫ್ ಮಿಕ್ಸಸ್ ವಿ ಆರ್ ಡೂಯಿಂಗ್. ಆ್ಯಂಡ್ ದೆನ್ ವಿ ಆರ್ ಡೂಯಿಂಗ್ ಗಂಜಿ. ಅಂದರೆ ಈಗ ಎಲ್ಲ ಥರ ಕಾಳುಗಳು ಯೂಸ್ ಮಾಡಿಕೊಂಡು ನಾವು ಗಂಜಿ ರೆಡಿ ಮಾಡಿದ್ದೀವಿ. ಇವಾಗ ಯಾರಾದರೂ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಯು ಕ್ಯಾನ್ ಹ್ಯಾವ್ ದಟ್ ಆ್ಯಸ್ ಅ ಆಲ್ಟರ್ನೇಟಿವ್ ಫಾರ್ ಅ ಬ್ರೇಕ್ಫಾಸ್ಟ್. ಇದಿಷ್ಟು ಪ್ರಾಡಕ್ಟ್ಸು ರೆಡಿಯಾಗಿದೆ ನಮ್ಮದು. ಎಲ್ಲ ಹೆಲ್ದಿ ಪ್ರಾಡಕ್ಟ್ಸು, ಲೈಕ್ ಮಕ್ಳಿಗೂ ಆಗುತ್ತೆ, ಫಾರ್ ಆಲ್ ದಿ ಜನ್ರೇಷನ್ಸ್. ಸೊ ನಮ್ಮ ಪ್ರಾಡಕ್ಟ್ಸ್ ಹೀಗಿದೆ. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಸರ್ ನಮಸ್ತೆ, ನಾವು ಇಂದ್ರಾಸ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇಂದ್ರಾಸ್ ಕಂಪ್ನಿಯವರು. ಸರ್ ನಮ್ಮ ಬ್ರ್ಯಾಂಡಲ್ಲಿ ಬಂದು ಮೇಯ್ನು ನಮಗೆ ರಾಗಿ ಹುರಿಟ್ಟು ಸರ್ ಇದು ವಿತ್ ಶುಗರ್ ಇದೆ, ವಿತೌಟ್ ಶುಗರ್ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೊಡ್ಬೋದು. 2 ಆರ್ಟಿಕಲ್ ಇದೆ. ಇದು ಮೇನ್ ನಮ್ಮದು ಕಂಪ್ನಿ ಬಂದು 36 ವರ್ಷ ಆಯಿತು ಸರ್ ಓಪನ್ ಆಗಿ. ಇದು ರಾಗಿ ಹುರಿ ಹಿಟ್ಟು ವಿತ್ ಶುಗರು ವಿತೌಟ್ ಶುಗರ್ ಇದೆ. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ತೊಗೋಬೋದು. ಮತ್ತು ದೋಸೆ ಇದೆ, ಮತ್ತು ದೋಸೆ ಮಿಕ್ಸ್ ಇದೆ, ಮತ್ತು ಮಸಾಲ ಇಡ್ಲಿ ಇದೆ ಸರ್. ಮತ್ತು ತಿರ್ಗಾ ನ್ಯೂ ಲಂಚ್ಗಳಂತ ಗೊಜ್ಜುಗಳು ಮಾಡಿದ್ದಾರೆ ಸರ್ ನಮ್ಮ ಬ್ರ್ಯಾಂಡಲ್ಲಿ. ರಾಮ್ ಮ್ಯಾಂಗೋ ಗೊಜ್ಜು ಇದೆ, ಬಿಟರ್ ಕರ್ಡ್ ಇದೆ, ಆಮೇಲೆ ಚಿಲ್ಲಿ ಇದೆ, ಆನಿಯನ್ ಗೊಜ್ಜು ಇದೆ, 4 ವೆರೈಟೀಸ್ ಗೊಜ್ಜಿದೆ ಸರ್. ಇದೆಲ್ಲ ಬಂದು ನೀವು ರೈಸು, ಚಪಾತಿ, ದೋಸೆ, ರೊಟ್ಟಿ ಜೊತೆ ಎಲ್ಲ ತಿನ್ಬೋದು. ಮತ್ತು ರಸಮ್ ಪೇಸ್ಟ್ ಇದೆ ಸರ್ ಇನ್ಸ್ಟೆಂಟು. ಜಸ್ಟ್ ನೀವು ಹಾಟ್ ವಾಟರಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು ಸರ್, ರಸಮ್ ರೆಡಿ ಆಗಿಬಿಡುತ್ತೆ 10 ಮಿನಿಟ್ಸಲ್ಲಿ. ಸರ್ ನಮ್ಮ ಕಂಪ್ನಿ ಓಪನ್ ಆಗಿ 36 ವರ್ಷ ಆಗಿದೆ. ಬಂದು ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಬ್ರ್ಯಾಂಡ್ ಸಿಗುತ್ತೆ ಸರ್. ಕರ್ನಾಟಕ ಫುಲ್ ಆಲ್ ಓವರ್ ನಿಮ್ಗೆ ಏನು ಬೇಕು ಆರ್ಟಿಕಲ್ಸ್ ಅಷ್ಟು ಸಿಗುತ್ತೆ ಸರ್. ಆಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಮತ್ತು ಅದು ಅಲ್ಲದೆ ಆನ್ಲೈನಲ್ಲೂ ಸಿಗುತ್ತೆ ಸರ್ ನಮ್ಮದು. ಓಕೆ, ನಮಸ್ತೆ.
ನಮಸ್ಕಾರ, ನನ್ನ ಹೆಸರು ಸೂರ್ಯಕುಮಾರ್ ಅಂತ. ನಮ್ಮದು ವಿಲೇಜ್ ನ್ಯಾಚುರಲ್ ಅಂತೇಳಿ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ. ಎಲ್ಲ ಥರ ಆರ್ಗ್ಯಾನಿಕ್ಕು ಗ್ರಾಸರೀಸಲ್ಲಿ ಮಿಲೆಟ್ಸು, ಪಲ್ಸಸ್ಸು, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು, ವುಡ್ ಪ್ರೆಸ್ಡ್ ಆಯಿಲ್ಸು, ಮಿಲೆಟ್ಸ್ ಎಲ್ಲ ಸಿಗುತ್ತೆ. ಅನ್ಫಿಲ್ಟರ್ಡ್ ಆಯಿಲ್ ಸಿಗುತ್ತೆ, ಹ್ಯಾಂಡಿಕ್ರಾಫ್ಟ್ ಸಿಗುತ್ತೆ. ಎಲ್ಲ ಬಂದ್ಬಿಟ್ಟು ರೈತರಿಂದ ಸೋರ್ಸ್ ಮಾಡಿರೋದು ಪ್ರಾಡಕ್ಟ್ ಎಲ್ಲ ಡೈರೆಕ್ಟ್ಲಿ ರೈತರಿಂದ ಬರುತ್ತೆ. ಯಾವುದೇ ಥರ ಕೆಮಿಕಲ್ಸ್ ಇರಲ್ಲ. ಎಲ್ಲ ಥರ ಪಿಕಲ್ಸು, ಜೋನಿ ಬೇಲ್ ಆಗ್ಬೋದು, ಮಿಲೆಟ್ಸ್ ಆಗ್ಬೋದು, ಎಲ್ಲ ಕೋಲ್ಡ್ ಪೇಸ್ಟ್, ವುಡ್ ಪೇಸ್ಟ್ ಆಯಿಲ್ಸ್ ಆಗ್ಬೋದು, ನ್ಯಾಚುರಲ್ ಕಾಸ್ಮೆಟಿಕ್ಸು, ಕೆಮಿಕಲ್ ಹಾಕದೆ ಬೆಳೆದಿರುವಂಥ ಪ್ರಾಡಕ್ಟ್ಸ್ಗಳು ಎಲ್ಲ ಸಿಗೋದು. ನಮಸ್ಕಾರ, ನಮ್ಮ ಹೆಸರು ರತ್ನಮ್ಮ ಅಂತ ಹೇಳ್ಬಿಟ್ಟು. ನಮ್ಮದು ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕು, ನಮ್ಮದೊಂದು ಗುಂಡಮ್ನತ್ತ ಗ್ರಾಮ. ನಾವು ಮೇಯ್ನ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಆ್ಯಸ್ ಎ ಫಾರ್ಮರ್ ಒಂದು ರೀಸನ್ ಏನಂತಂದರೆ, ತೀರಾ ನಾವು ಮಳೆ ಇಲ್ದಿರೋಂಥ ಸಂದರ್ಭದಲ್ಲಿ ನಾವು ಈ ಪ್ರಾಜೆಕ್ಟ್ 2017ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮೇಯ್ನ್ ಪ್ರಾಜೆಕ್ಟ್ ನಮ್ಮದು ಸಿರಿಧಾನ್ಯಗಳು, ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ. ತದನಂತರ ಹಳ್ಳಿಯಲ್ಲೇ ನಾವು ವ್ಯಾಲ್ಯೂ ಅಡಿಷನ್ ಮಾಡಿ ನಮ್ಮದೇ ಒಂದು ಸ್ಮಾಲ್ ಸ್ಕೇಲ್ ಪ್ರೊಸೆಸ್ ಯೂನಿಟ್ ಮಾಡಿಕೊಂಡು ಅಲ್ಲಿ ನಾವು ಮಿಲೆಟಲ್ಲಿ ಸಿರಿಧಾನ್ಯಗಳಲ್ಲಿ ಒಂದು 9 ಸಿರಿಧಾನ್ಯಗಳು, ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಇನ್ಸ್ಟೆಂಟ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾಯಿದ್ವಿ. ದೋಸೆ ಇನ್ಸ್ಟೆಂಟು, ಮಾಲ್ಟು, ಅದರಲ್ಲಿ ಒಂದು 3 ವೆರೈಟಿ ಮಾಲ್ಟ್ ಇದೆ. ಮತ್ತು ನಮ್ಮಲ್ಲಿ ನಮ್ಮ ಪ್ರಾಜೆಕ್ಟಲ್ಲಿ ವೇದಿಕ್ ಯೂನಿಟಲ್ಲಿ ಮತ್ತು ಎಲ್ಲ ಸ್ಪೈಸೀಸ್ ಪ್ರಾಡಕ್ಟ್ಸ್ ಇದೆ. ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಪಿಕಲ್ಸು, ನಮ್ಮಲ್ಲಿ ಆಮ್ಲ ಪಿಕ್ಕಲ್ ಆಗಿರ್ಬೋದು, ಮ್ಯಾಂಗೋ ಪಿಕ್ಕಲ್ ಆಗಿರ್ಬೋದು, ಸಿಟ್ರಾನು, ಮ್ಯಾಂಗೋ, ಈ ಥರ ಅದು ನಮ್ಮ ತಾಲೂಕಲ್ಲಿ ಹೆಚ್ಚಾಗಿ ಮ್ಯಾಂಗೋ ಸಿಗ್ತದೆ. ಹಂಗಾಗಿ ನಾವು ಸ್ವಲ್ಪ ಮ್ಯಾಂಗೋ ಪ್ರಾಡಕ್ಟ್ಸು, ಪಿಕಲ್ಸು, ಮ್ಯಾಂಗೋ ಕ್ಯಾಂಡಿ, ಮ್ಯಾಂಗೋ ಪಲ್ಪ್ ಎಲ್ಲ ತಯಾರಿಸ್ತಾ ಇದ್ದೀವಿ. ಅದರೊಟ್ಟಿಗೆ ಇನ್ನೊಂದು ಏನಂತಂದರೆ, ನಮ್ಮಲ್ಲಿ ತುಂಬ ವಿಶೇಷವಾಗಿ ಆಮ್ಲ ಪ್ರಾಡಕ್ಟ್ಸು, ನಮ್ಮಲ್ಲಿ ಅಲ್ಲೇ ನಾವು ನ್ಯಾಚುರಲ್ ಆಗಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಹೆಚ್ಚಾಗಿ ಮಾಡ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿ ತುಂಬ ಪ್ರಾಡಕ್ಟ್ಸ್ ನಮ್ಮಲ್ಲಿ ಒಂದು 25-30 ಪ್ರಾಡಕ್ಟ್ಸ್ ಇದೆ. ಅದೆಲ್ಲ ನಾವು ಆರ್ಗ್ಯಾನಿಕ್ ಮೆಥಡಲ್ಲಿ ಹೆಲ್ತ್ ವೈಸೇ ನೀಟಾಗಿ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರ್ಕೆಟಿಂಗ್ ಹಳ್ಳಿಯಲ್ಲೇ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಅಲ್ಲೇ ಮಾರ್ಕೆಟಿಂಗು ಮಾಡ್ತಾ ಇದ್ವಿ. ನಾವು ಇದರಿಂದ ಬೇರೆ ಬೇರೆ ಒಂದಷ್ಟು ಇಂಟರ್ನ್ಶಿಪ್ ಇರ್ಬೋದು, ಫಾರ್ಮರ್ಸ್ಗೆ ಅವೇರ್ನೆಸ್ ಕೊಡೋದು, ಅಲ್ಲೇ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು, ಇದೆಲ್ಲ ನಾವು ಒಂದು ಹಳ್ಳಿ ಪ್ರಾಜೆಕ್ಟಲ್ಲೇ ಮಾಡ್ತಾ ಇದ್ವಿ. ಇದೀಗ ಒಂದು ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿದ್ದು, ಹಳ್ಳಿಯಲ್ಲೇ ದೊಡ್ಡದಾಗಿ ಒಂದು ಇಂಡಸ್ಟ್ರಿಯಲ್ ಥರ ಕನ್ವರ್ಟ್ ಮಾಡಿ ಅಲ್ಲೇ ಮಾರ್ಕೆಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ. ಮತ್ತು ಈ ಒಂದು ಪ್ರಾಜೆಕ್ಟಲ್ಲಿ ಏನು ಇಲ್ಲಿ ಫಸ್ಟ್ ಸರ್ಕಲ್ಲು ಒಕ್ಕಲಿಗ ಉದ್ದಿಮೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಇನ್ನೂ ಒಂದಷ್ಟು ಹೆಣ್ಮಕ್ಳಿಗೆ ಮಾದರಿಯಾಗಿ ಈ ಒಂದು ಪ್ರಾಜೆಕ್ಟ್ ಪ್ರಮೋಟ್ ಮಾಡೋಕ್ಕೆ ಈ ಒಂದು ವೇದಿಕೆ ತುಂಬ ಒಳ್ಳೆಯ ಅವಕಾಶ ಆಗಿದೆ. ಹಂಗಾಗಿ ನಾವು ಈ ಪ್ರಾಜೆಕ್ಟಲ್ಲಿ ಎಲ್ಲ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ. ಹಂಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದು, ಇದ್ರ ಬಗ್ಗೆ ಮಾಹಿತಿ ಕೊಡೋದು, ಇದೆಲ್ಲ ಮಾಡ್ತಾ ಇದ್ದೀವಿ. ಹಂಗಾಗಿ ಇದು ಮಾರ್ಕೆಟಿಂಗ್ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅನ್ನೋ ಇಂಟೆನ್ಷನ್ದಿಂದ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ.